ನಮಸ್ತೆ ವೀಕ್ಷಕರೇ, ಶುಭ ಸಂಜೆ. ನೀವು ನೋಡ್ತಾ ಇದ್ದೀರಾ ಶ್ರೀ ಲಲಿತಾ ಸಹಸ್ರನಾಮ ಮಹಿಮೆ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಈ ಕಾರ್ಯಕ್ರಮದ ಮುಖಾಂತರವಾಗಿ ಲಲಿತಾ ಸಹಸ್ರನಾಮದ ಮಹಿಮೆ ಕುರಿತಾಗಿ, ಹಾಗೆ ಲಲಿತಾ ಸಹಸ್ರನಾಮವನ್ನು ಯಾಕೆ ಹೇಳಬೇಕು, ಯಾವ ಹೊತ್ತಿನಲ್ಲಿ ಹೇಳಬೇಕು, ಮನೆಯಲ್ಲಿ ಹೆಣ್ಣು ಮಕ್ಕಳು ಲಲಿತಾ ಸಹಸ್ರನಾಮನ ಹೇಳಿ ಒಳ್ಳೆಯದಾಗುತ್ತೆ ಅಂತ ಗುರುಗಳು ಹೇಳ್ತಾರೆ, ಅಥವಾ ಮನೆಯಲ್ಲಿ ಹಿರಿಯರು ಹೇಳ್ತಾರೆ. ಇದಕ್ಕೆ ಕಾರಣಗಳೇನು ಅನ್ನೋದನ್ನು ನಾವು ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀವಿ. ಇನ್ನು ಹಿಂದಿನ ಸಂಚಿಕೆಯಲ್ಲಿ ಶ್ರೀ ಲಲಿತಾ ಸಹಸ್ರನಾಮದ ಮಹಿಮೆ ಕುರಿತಾಗಿ, ಅದರ ಹಿನ್ನೆಲೆ ಕುರಿತಾಗಿ ಗುರೂಜಿಯವರು ನಮಗೆ ತಿಳಿ ಹೇಳ್ತಾ ಇದ್ರು. ಸೊ ಇವತ್ತಿನ ಸಂಚಿಕೆಯಲ್ಲಿ ಅದರ ಮುಂದುವರೆದ ಭಾಗವಾಗಿ ಇನ್ನೊಂದಷ್ಟು ಮಾಹಿತಿಯನ್ನು ಗುರೂಜಿ ಕಡೆಯಿಂದ ಪಡ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಗುರುಗಳನ್ನ ವೆಲ್ಕಮ್ ಮಾಡೋಣ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಆಧ್ಯಾತ್ಮಿಕ ಚಿಂತಕರಾಗಿರುವಂಥ ಶ್ರೀ ರಾಮಕೃಷ್ಣ ಶಾಸ್ತ್ರಿಯವರು ನಮ್ಮೊಟ್ಟಿಗೆ ಇದ್ದಾರೆ. ಗುರುಜಿಯವ್ರನ್ನ ವೆಲ್ಕಮ್ ಮಾಡೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಮ್ಮ. ಹ್ರಿಂಕಾರಾಸನ ಗರ್ಭಿತಾಂದಲಶಿಕಾಂ ಸೌಕ್ಲೀಂ ಕಲಾಂ ಬಿಭ್ರತೀಂ ಸೌವರ್ಣಾಂಬರಧಾರಣೀಂ ವರಸುಧಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪುಸ್ತಕ ಪಾಶಮಂಕುಶಧರಾಂ ಸೃಗ್ಭೂಪಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಪರಾತ್ಪರಕಳಾಂ ಶ್ರೀಚಕ್ರ ಸಂಚಾರಿಣೀಂ. ವೀಕ್ಷಕರೇ, ಶ್ರೀ ಲಲಿತಾ ಸಹಸ್ರನಾಮದ ಹಿನ್ನೆಲೆಯಲ್ಲಿ ನಾವಿದ್ವಿ. ಕಳೆದ ಸಂಚಿಕೆಯಲ್ಲಿ ಒಂದಷ್ಟು ಮಾಹಿತಿಯನ್ನ ಗುರೂಜಿಯವರು ನಮಗೆ ನೀಡ್ತಾ ಬರ್ತಾ ಇದ್ರು. ಸೊ ಒಂದು ಹುಳ ಬರುತ್ತೆ, ಆ ಹುಳ ಅದನ್ನ ಮರವನ್ನ ಕಡಿಬೇಕು ಅನ್ನೋದೊಂದು ಆಗತ್ತೆ. ಸೊ ಆ ಹುಳ ಮರವನ್ನ ಕಡಿಲಿಕ್ಕೆ ಪ್ರಾರಂಭ ಮಾಡುತ್ತೆ. ಮುಂದೇನಾಗುತ್ತೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಅಂತ ಗುರುಗಳು ಹೇಳಿದ್ರು. ನಾನು ಕುತೂಹಲದಿಂದ ಕಾಯ್ತಾ ಇದ್ದೀನಿ ಮುಂದೆ ಏನಾಗುತ್ತೆ ಅಂತ ತಿಳ್ಕೊಳ್ಳೋಕೆ. ಆ ಕುತೂಹಲ ನಿಮ್ಮಲ್ಲೂ ಇದೆ ಅಂತ ನನಗೆ ಗೊತ್ತು. ತಡ ಮಾಡೋದು ಬೇಡ, ಮುಂದೇನಾಗುತ್ತೆ ಬನ್ನಿ ಕೇಳೋಣ. ಗುರುಗಳೇ, ಮುಂದೇನಾಗುತ್ತೆ? ಹೋದ ಒಂದು ಸಂಚಿಕೆಯಲ್ಲಿ ನಾನು ಹೇಳ್ತಾ ಇದ್ದೆ, ಒಂದು ಹುಳ ಬಂದು ಆ ಒಂದು ಧನಸ್ಸನ್ನು ಕಡಿಬೇಕು, ಆ ಹುಳದ ಹೆಸರು ಜ್ಞಾಪಕ ಬರ್ತಾ ಇಲ್ಲ ಅಂತ ಹೇಳಿ, ಅದರ ಹೆಸರು ಮೌರಿ ಅಂತ ಹೇಳಿ. ಗೊತ್ತಾಗ್ತಾ ಇದೆಯಾ? ಮೌರಿ ಅಂತಕ್ಕಂಥ ಒಂದು ಹುಳ. ಇದು ಏನಕ್ಕೆ ನಡೀತಾ ಇದೆ ಅಂದರೆ ಅದಕ್ಕೆ ಹಿಂದೆನೇ ಒಂದು ಕಥೆ. ಈ ನಾರಾಯಣ ಲಕ್ಷ್ಮಿ ಒಂದು ಸರಿ ಇಬ್ಬರು ಕೂತ್ಕೊಂಡು ಇದ್ದಾರೆ. ಆ ನಾರಾಯಣನಿಗೆ ಆ ಲಕ್ಷ್ಮಿಯನ್ನು ನೋಡಿದಾಗ ಅತ್ಯಂತ ಪ್ರೇಮ ಆನಂದ ಉಂಟಾಗುತ್ತೆ. ಅವಳು ಅವನ್ನ ನೋಡ್ತಾ ಇದ್ದಾಳೆ. ಈ ಲಕ್ಷ್ಮಿ ಸಾತ್ವಿಕ ಸ್ವಭಾವದವಳು. ಎಂತಹ ಯಾರ್ಯಾರೋ ಇದ್ದರು ದೇವತೆಗಳು, ಆದರೆ ನನ್ನ ಒಂದು ಜೀವನದಲ್ಲಿ ಪತ್ನಿಯಾಗಿ ಅವಳು ಬಂದಿದ್ದಾಳೆ, ಆಹಾ ಅಂತ ಹೇಳಿ ಸಂತೋಷ ಪಡ್ತಾ ಇದ್ದಾನ್ರಿ ಅಷ್ಟೆ. ಇಂತಹ ಒಂದು ಶಕ್ತಿ ಲಕ್ಷ್ಮಿ ನನಗೆ ಧರ್ಮಪತ್ನಿಯಾಗಿ ಬಂದಿದ್ದಾಳೆ, ನನ್ನ ಪತ್ನಿಯಾಗಿ ಬಂದಿದ್ದಾಳೆ, ಅರ್ಧಾಂಗಿಯಾಗಿ ಬಂದಿದ್ದಾಳೆ, ಆಹಾ ನಾನು ಎಂಥ ಭಾಗ್ಯವಂತ ಅಂತ ಹೇಳಿ ಆತ ಸಂತೋಷಪಟ್ಟು ಮುಗುಳ್ನಗ್ತಾನಂತೆ. ಇದನ್ನು ಜಗನ್ಮಾತೆಯಾಗಿರ್ತಕ್ಕಂಥ ಮಹಾತಾಯಿ ಅಪಹಾರ್ಥ ಮಾಡ್ಕೊಂಡ್ಬಿಡ್ತಾಳೆ. ಇದು ಜನರಲ್ ಆಗಿ ಮನೆಯಲ್ಲೂ ನಡೆಯುತ್ತೆ. ಸುಮ್ಮನೆ ಗಂಡ ಹಿಂಗೆ ನಕ್ಕಿದ್ರೆ ನಾನು ನೋಡಿ ಯಾಕೆ ಕಾಡ್ಕೊತಿದ್ದೀರಿ, ಏನು ನಗು, ಏನು ನೋಡಿದ್ರೆ, ನಿಮ್ಮ ಮನೆಯಲ್ಲೂ ನಡೆದಿರುತ್ತೆ ತಾನೇ ಇದು. ಜನರಲ್ ಆಗುತ್ತೆ. ಸುಮ್ಮನೆ ಕೂತ್ಕೊಂಡು ಏನೋ ಜ್ಞಾಪಿಸ್ಕೊಂಡು ಅಂತ ನಕ್ಬಿಟ್ರೆ, ಏನು ನಕ್ಕಿದ್ರೆ ಏನು ನಾನೇನೋ ಏನು ನನ್ನಲ್ಲಿ ಏನು ನೋಡಿದ್ರಿ ಅಂತ ತಕ್ಷಣ ಕೋಪ ಬಂದ್ಬಿಡ್ತಲ್ಲ. ತಾಮಸ ಗುಣ ಅಂತ ಕರೀತಾರೆ ಅದು. ಆ ತಾಮಸಿ ಗುಣ ಇವಳಲ್ಲಿ ಆವರಿಸ್ಕೊಂಡ್ಬಿಡುತ್ತೆ. ಅದು ತುಂಬ ಕೆಟ್ಟದು. ಅದೇನಾದ್ರು ಬಂದ್ಬಿಟ್ರೆ ಕೋಪ ಬಂದ್ಬಿಡುತ್ತೆ, ಉದ್ರೇಕ ಆಗ್ಬಿಡುತ್ತೆ, ಏನು ಮಾತಾಡ್ತೀವಿ ಅಂತ ಗೊತ್ತಾಗೋದಿಲ್ಲ. ಅಂತಹ ಒಂದು ಸಂದರ್ಭಕ್ಕೆ ಪಾಪ ಗ್ರಹಚಾರವಶಾತ್ ಆ ಲಕ್ಷ್ಮಿಗೆ ತಾಮಸಿ ಗುಣ ಆವರಿಸ್ಕೊಂಬಿಡು. ಕೋಪ ಬಂದ್ಬಿಡುತ್ತೆ. ನನ್ನ ನೋಡಿ ಅಪಹಾಸ್ಯ ಮಾಡಿ ಮಾಡ್ತಾ ಇದ್ದೀರಲ್ವಾ, ನಿಮಗೆ ಗೊತ್ತಿಲ್ಲದೇನೋ ತಾನೇ ನಡೆದೋಯ್ತು. ಅವನು ಹೇಳ್ತಾನೆ ವಿಷ್ಣು, ಅಮ್ಮ ನಾನು ನಿನಗೆ ಅಪಹಾಸ್ಯ ಮಾಡಬೇಕು ಅಂತಾಗಲಿ, ನಿನಗೆ ತೊಂದರೆ ಆಗಬೇಕು, ನಿನ್ನ ಮನಸ್ಸಿಗೆ ನೋವಾಗಬೇಕು ಅಂತಾಗಲಿ ಮಾಡಿಲ್ಲ ನಾನು ಅಂತ ಆ ವಿಷ್ಣು ಹೇಳಿದ್ರು ಕೂಡ ಆಕೆ ಕೋಪದಲ್ಲಿದ್ದಾಳಲ್ಲ, ಕೋಪದಲ್ಲಿ ಯಾವ್ರಿಗೇನು ಬುದ್ಧಿ ಹೇಳಿದ್ರು ಬುದ್ಧಿವಾದ ಆದರೂ ಹೋಗೋದಿಲ್ಲ ಅದು. ಹಾಗಾಗಿ ಅವಳಿಗೆ ಆ ಕೋಪದಲ್ಲೇ ಕೇಳಿಸ್ಕೊಳ್ತಿರೋದಿಲ್ಲ. ಅವಳೇನು ಮಾಡ್ತಾಳೆ, ನನ್ನ ನೀವು ಅಪಹಾಸ್ಯ ಮಾಡಿದ್ದಕ್ಕೆ ವಿನಾಕಾರಣ, ನನ್ನ ನೀವು ಅಪಹಾಸ್ಯ ಮಾಡಿದ್ದಕ್ಕೆ ವಿನಾಕಾರಣ ನಿಮ್ಮ ತಲೆನೂ ಕತ್ತರಿಸೋಗ್ಲಿ ಅಂತ ಶಾಪ ಕೊಟ್ಟು. ಲಕ್ಷ್ಮಿ ವಿನಾಕಾರಣ ನನ್ನ ನೀವು ಅಪಹಾಸ್ಯ ಮಾಡಿಬಿಟ್ರಿ, ಕಾರಣ ತಿಳ್ಕೊಂಡಿಲ್ಲ ಮಹಾಲಕ್ಷ್ಮಿ. ಕೋಪ ಬಂದುಬಿಡಿದೆ. ಕೋಪದಲ್ಲಿ ವಿನಾಕಾರಣ ನನ್ನ ನೀವು ಅಪಹಾಸ್ಯ ಮಾಡಿದ್ರೆ ನಿಮ್ಮ ತಲೆನೇ ವಿನಾಕಾರಣ ಕತ್ತರಿಸೋಗ್ಬಿಡ್ಲಿ, ನಿಮ್ಮ ಶರೀರದಿಂದ ಬೇರೆ ಆಗೋಗ್ಲಿ ಅಂತ ಶಾಪ ಕೊಡ್ಬಿಡ್ತಾಳೆ. ವಿಷ್ಣುವಿಗೆ ತಲೆಗೆಟ್ಟೋಗ್ಬಿಡ್ತು.
ಇದ್ದಕ್ಕಿದ್ದಂಗೆ ಇದು ಯಾವುದೋ ಗ್ರಾಚಾರ, ಇಷ್ಟು ದಿವಸ ಹೇಗೋ ನಡ್ಕೊಂಡಿದ್ದೆ, ಇದು ಬೇರೆ ತಲೆ ಬೇರೆ ಕತ್ತರಿಸ್ಕೊಂಡಿದ್ದು, ಏನಾಗುತ್ತೋ ಏನೋ ಗೊತ್ತಿಲ್ಲ, ಆಯ್ತಮ್ಮ ನೋಡೋಣ ಅಂತ. ಹಾಗಾಗಿ ಈ ಒಂದು ವಿಚಾರ ಇಲ್ಲಿ ಇದೆ. ಈಗ ದೇವೇಂದ್ರನ ಜೊತೆಯಲ್ಲಿ ಎಲ್ಲರೂ ಬಂದರು. ಆವಾಗ ಬ್ರಹ್ಮ ಆ ಒಂದು ಹುಳುವನ್ನು ಸೃಷ್ಟಿ ಮಾಡಿದ್ದಾನೆ, ಮೌರಿ ಎನ್ನುವಂತಹ ಹುಳು. ಆ ಮೌರಿಗೆ ಹೇಳ್ತಾನೆ, ನೀನು ಆ ಒಂದು ಮರವನ್ನು, ಆ ಒಂದು ಧನಸ್ಸನ್ನು ಕಟ್ ಮಾಡಬೇಕು, ತಿಂದು ಬಿಡಬೇಕು. ಮರ ಹುಳು ತಿನ್ನುತ್ತಲ್ಲ, ತಿನ್ನಬೇಕು. ಆಗ ಅದು ಧನಸ್ಸು ಮುರಿದೋಗುತ್ತೆ. ಆ ಮುರಿದೋಗ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ಅವನು ಎದ್ದು ಕೂತ್ಕೋತಾನೆ. ಆವಾಗ ಈ ಥರ ಇದೇ ಸಂದರ್ಭ, ನೋಡಪ್ಪ ಏನೋ ಸಹಾಯ ಮಾಡು ಅಂತ ಹೇಳೋಣ ಅಂತ ಆ ಬ್ರಹ್ಮ ಯೋಚನೆ ಮಾಡ್ತಾನೆ. ಅದಕ್ಕೆ ಆ ಹುಳು ಕೇಳುತ್ತೆ, ಅಯ್ಯ ನನ್ನೇನೋ ಸೃಷ್ಟಿ ಮಾಡಿಬಿಟ್ಟೆ, ಅದನ್ನು ತಿನ್ನು, ಇದು ಕಟ್ ಮಾಡು, ಅದು ಮಾಡು ಅಂತ ಹೇಳಿದ್ರಿ, ನಿಜ ಮಾಡಿಬಿಡ್ತೀನಿ. ಆದರೆ ಅವನ ಕೋಪಕ್ಕೆ ನಾನು ಒಳಗಾಗ್ಬಿಡ್ತೀನಿ, ಮಹಾಪಾಪಕ್ಕೆ ಒಳಗಾಗ್ಬಿಡ್ತೀನಿ. ಹೋದ ಎಪಿಸೋಡ್ನ ನಾನು ನಿಮ್ಗೆ ಹೇಳಿದೆ, ಮಹಾಪಾಪದ ಕೆಲಸ ಅದು ಅಂತ. ಪಂಚಪಾತಕಗಳಲ್ಲಿ ಒಂದು ಪಾತಕ ಇದು ಅಂತ. ಪಂಚಪಾತಕಗಳಲ್ಲಿ ಒಂದು ಪಾತಕವಾಗಿರ್ತಕ್ಕಂಥ ನಿದ್ದೆಯಲ್ಲಿ ಮಲಗಿರೋದನ್ನು ಎಬ್ಸೋ ಅಂತ ಕೆಲಸ ಮಾಡು ಅಂತ ಹೇಳ್ತಾ ಇದೆಯಲ್ಲ, ಏನು ನ್ಯಾಯ ಇದು ಅಂತ. ನಿನ್ನ ಪಾಪಕ್ಕೆ ಕ್ಷಮೆ ಏನು ಅಂತಂದರೆ, ನಾವು ಹೋಮ ಮಾಡಿ ಅವಿರ್ಭಾಗಗಳು ಹಿಂಗೆ ಹಾಕಿದ್ದೆ ನೆಲದ ಮೇಲೆ ಏನು ಬಿದ್ದಿರುತ್ತೆ, ನೀನು ಅದನ್ನು ತಿಂದಾಗ ನಿನಗದು ಶಾಪ ವಿಮೋಚನೆ ಆಗಿಬಿಡುತ್ತೆ ಅಂತ. ಆಯಿತು, ಸಂತೋಷ, ಮಾಡ್ತೀನಿ ಅಂತ ಪಾಪ ಹುಳು ಹೋಗಿ ಬ್ರಹ್ಮ ಹೇಳ್ದ ಅಂತ ಕಟ್ ಅಂತ ತಿಂತಾ ಇರುತ್ತೆ. ಏನಾಗೋಗುತ್ತೆ, ಆ ಒಂದು ತಿಂದಿರೋದ್ರಿಂದ ಆ ಒಂದು ಏನು ಅದರದ್ದು ಧನಸ್ಸಿನ ಒಂದು ದಾರ ಏನಿದೆ ಕತ್ತ ಮೇಲೆ ಹೋಗಿರುತ್ತೆ. ಆ ಒಂದು ರಭಸಕ್ಕೆ, ಕಟ್ಟಾದ ರಭಸಕ್ಕೆ ಏನಾಗುತ್ತೆ, ಇವನ ತಲೆ ಕೂಡ ಬೇರ್ಪಟ್ಬಿಡುತ್ತೆ. ವಿಷ್ಣುವಿನ ತಲೆ ಶರೀರದಿಂದ ಬೇರೆ ಆಗಿಬಿಡುತ್ತೆ. ಯಾವಾಗ ವಿಷ್ಣುವಿನ ತಲೆ ಬೇರೆ ಆಗೋಯ್ತೋ ಇಡೀ ಬ್ರಹ್ಮಾಂಡ ಕತ್ಲಾಗೋಯ್ತು. ಯಾಕೆ ಅಂದರೆ, ಇಡೀ ವಿಷ್ಣುವಿನ ಕೆಲಸ ಏನೋ ಬ್ರಹ್ಮಾಂಡವನ್ನು ಕಾಪಾಡ್ತಕ್ಕಂಥ ಕೆಲಸ. ಈ ಬ್ರಹ್ಮಾಂಡವನ್ನು ಕಾಪಾಡ್ತಕ್ಕಂಥ ತಲೆನೇ ಇಲ್ಲ ಅಂತಂದರೆ ಇನ್ನೇನು ಕಾಪಾಡೋಕ್ಕಾಗುತ್ತೆ ಈಗ. ಹಾಗಾಗಿ ಕತ್ಲು ಆವರಿಸ್ಕೊಂಡ್ಬಿಡುತ್ತೆ ಇಡೀ ಬ್ರಹ್ಮಾಂಡ, ಎಲ್ಲ ಕಡೆ ಕತ್ಲು, ಏನು ತೋಚ್ತಾ ಇಲ್ಲ, ಏನು ಮಾಡಬೇಕು ಗೊತ್ತಿಲ್ಲ, ಭಯ ಹತ್ಕೊಂಡ್ಬಿಡುತ್ತೆ. ಎಲ್ಲಿಂದ್ರಲ್ಲಿ ಏನೇನೋ ನಡಿಬಾರ್ದೆಲ್ಲ ನಡೆಯೋಕ್ಕೆ ಶುರು ಮಾಡಿದೆ, ಪ್ರಕೃತಿ ವಿಕೋಪ ಆಗೋಕ್ಕೆ ಶುರು ಆಗಿಬಿಡಿದೆ. ಹಾಗಾಗಿ ಏನು ಮಾಡೋದು ಅಂತ ಗೊತ್ತಿಲ್ಲ. ಆವಾಗ ಜಗದಂಬೆನ ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ, ಅಂಬಾ ತಾಯಿ ನಮಗೆ ಇಂಥ ಒಂದು ದುಸ್ಥಿತಿ ಏರ್ಪಾಡಾಗ್ಬಿಟ್ಟಿದೆ, ನಾವು ಅಂದ್ಕೊಂಡಿದ್ದೇನೋ ಅದರಲ್ಲಿ ಆಗ್ತಿರೋದೇನೋ, ನಮ್ಮನ್ನು ಸಹಾಯ ಮಾಡು ಅಂತ ಹೇಳಿ ಆ ಜಗದಂಬೆನ ಪರಿಪರಿಯಾಗಿ ಕೇಳ್ಕೊತಾರೆ. ಜ್ಞಾಪಕ ಇದೆಯಾ ಏನೇನು ಕೇಳಿದ್ರು? ಹೌದು. ತಿರ್ಗಾ ಕೇಳ್ತಾರೆ, ಅಮ್ಮ ಜಗದಂಬೆ, ಜಗನ್ಮಾತೆ, ಶ್ರೀಮಾತೆ ನಮಗೆ ಸಹಾಯ ಮಾಡು ತಾಯಿ ಅಂತೇಳಿ ನಾನಾ ವಿಧವಾಗ ಜಗದಂಬೆನ ಪ್ರಾರ್ಥನೆಯನ್ನು ಮಾಡ್ತಾರೆ. ಆಗ ಜಗದಂಬೆ ಅಶರೀರವಾಣಿಯಾಗಿ ಆಕಾಶವಾಣಿ ರೂಪದಲ್ಲಿ ಅವ್ರಿಗೆ ಹೇಳ್ತಾಳೆ, ಇದು ನಡಿಬೇಕಾಗಿತ್ತು. ಯಾಕೆಂತಂದರೆ ನಾನು ಒಬ್ಬ ರಾಕ್ಷಸನಿಗೆ ಏನು ಕೊಟ್ಟಿದ್ದೀನಿ, ವರ ಕೊಟ್ಟಿದ್ದೀನಿ. ನೀವು ಆ ರಾಕ್ಷಸನ್ನು ವಧೆ ಮಾಡೋದಕ್ಕೋಸ್ಕರವಾಗಿ ಈ ಒಂದು ಇದ್ರ ಕೆಲಸಕ್ಕೆ ಬಂದಿದ್ದೀರಿ. ನಿಮಗೆ ಆ ರಾಕ್ಷಸನ ವಧೆ ಆಗಬೇಕು ಅಂತಂತಂದರೆ ಹಯಗ್ರೀವ ಮುಖ ಇರ್ತಕ್ಕಂಥ ಅವನು ಬರಬೇಕು. ಹಯಗ್ರೀವ ಮುಖ ಇರಬೇಕು ಅಂತಂದರೆ ನಾರಾಯಣನಿಗೆ ಹಯಗ್ರೀವ ಮುಖ ಹಾಕಿದ್ರೆ ತಾನೇ ಅದು ಕೆಲಸ ಆಗುತ್ತೆ, ಇಲ್ದಿರ ಅವನ ಮರಣ ಹೊಂದೋದಿಲ್ಲ ಅವನು. ಹಾಗಾಗಿ ಇಂಥ ಒಂದು ಶುಭ ಕಾರ್ಯಕ್ಕೋಸ್ಕರವಾಗಿ ನಾವು ಈ ಒಂದು ಕೆಲಸ ಮಾಡ್ತಾಯಿದ್ದೀವಿ, ನೀವೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ, ಹೋಗಿ ಒಂದು ಕುದುರೆ ತಲೆ ತಂದು ಅದನ್ನು ಹಾಕಿ ಅಂತಂದು. ಇದರಲ್ಲೊಂದು ನಾವು ಆಲೋಚನೆ ಮಾಡೋಣ. ಈಗ ನಾವು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್, ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ನಾವೀಗೇನು ಮಾಡ್ತಾ ಇದ್ದೀವಿ ಆಗಲೇ ಇತ್ತು ರೀ ಆಪ್ರೇಷನ್ನು, ಟ್ರಾನ್ಸ್ಪ್ಲಾಂಟೇಷನ್. ಇವತ್ತು ನಾವೇನೋ ದುಡ್ಡಾಗಿ ಗುಡುಗು ಬಿಟ್ಟಿದ್ದೀವಿ ಅಂತ ಹೇಳಿ. ಹಾಗಾಗಿ ಇಂತಹ ಒಂದು ಕೆಲಸವನ್ನು ಮಾಡಿ ಆ ನಾರಾಯಣನಿಗೆ ಕುದುರೆಯ ತಲೆಯನ್ನು ಅಳವಡಿಸ್ಬೇಕು ಅಂತ ಹೇಳಿ ಅವರು ಏರ್ಪಾಡು ಮಾಡ್ತಾರೆ. ಮುಂದಿನ ಭಾಗದಲ್ಲಿ ಮುಂದೇನಾಗುತ್ತೆ ಅಂತ ನಾವು ಬ್ರೇಕ್ ತಗೊಂಡು ಬರೋಣ ಗುರುಗಳೇ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀ ಲಲಿತಾ ಸಹಸ್ರನಾಮದ ಮಹಿಮೆ ಅಂದರೆ ಅದರ ಹಿನ್ನೆಲೆ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಗುರುಜಿಯವರು ನೀಡ್ತಾ ಇದ್ದಾರೆ. ಇನ್ನೊಂದಷ್ಟು ಮಾಹಿತಿಯನ್ನು ನೀಡುವುದು ಬಾಕಿ ಇದೆ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಜಿಯವರು ನಮ್ಮೊಟ್ಟಿಗೆ ಇದ್ದಾರೆ. ಸೊ ಗುರುಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು ಅಥವಾ ಜಾತಕವನ್ನು ವಿಶ್ಲೇಷಣೆ ಮಾಡಿಸ್ಕೊಳ್ಬೇಕು, ನಿಮ್ಮಲ್ಲಿ
ಶುಭ ಕಾರ್ಯಗಳಿಗೆ ಗುರೂಜಿಯವ್ರನ್ನ ಭೇಟಿ ಆಗಬೇಕು ಅನ್ನೋದಾದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ತದನಂತರ ಗುರೂಜಿಯವ್ರನ್ನ ಭೇಟಿ ಆಗಲಿಕ್ಕೆ ಅವಕಾಶವಿದೆ. ಇನ್ನು ಇವತ್ತಿನ ಸಂಚಿಕೆಯಲ್ಲಿ ಶ್ರೀ ಲಲಿತ ಸಹಸ್ರನಾಮದ ಕುರಿತಾಗಿ ನಾವು ತಿಳ್ಕೊಳ್ತಾ ಇದ್ದೀವಿ, ಅದರ ಹಿನ್ನೆಲೆಯ ಕುರಿತಾಗಿ ತಿಳ್ಕೊಳ್ತಾ ಇದ್ದೀವಿ. ಸೊ ಮುಂದೇನಾಗುತ್ತೆ ಅನ್ನೋದನ್ನ ಒಂದು ಕ್ವೆಶ್ಚನ್ ಮಾರ್ಕಲ್ಲಿ ಹಾಗೆ ಗುರೂಜಿಯವರು ಉಳಿಸಿದ್ದಾರೆ. ಸೊ ಗುರುಜಿ, ಮುಂದೆ ಏನಾಗುತ್ತೆ ಹಾಗಿದ್ರೆ? ಯಾವಾಗ ಆ ವಿಷ್ಣುವಿನ ತಲೆ ಕತ್ತರಿಸೋಯ್ತು, ಅಮ್ಮನವ್ರು ಹೇಳಿದ್ಲು ಇವನ ತಲೆಗೆ ಕುದುರೆಯ ಮುಖವನ್ನು ಅಳವಡಿಸ್ಬೇಕು ಅಂತ. ಆಯಿತು, ಕುದುರೆ ಮುಖವನ್ನು ಅಳವಡಿಸೋದಕ್ಕೆ ಕುದುರೆ ಮುಖವನ್ನು ತಂದರು, ಸೇರಿಸಿದ್ರು, ಶಕ್ತಿ ಕೊಟ್ಟರು. ಆಗ ವಿಷ್ಣುಗೆ ಆ ರೂಪ ಬಂದ್ಬಿಡ್ತು. ಈ ವಿಷ್ಣುಗೂ ಕೂಡ ಹಯಗ್ರೀವ ಅಂತಲೇ ಕರೆಯೋದು. ಹಯಗ್ರೀವ ಅವನು ರಾಕ್ಷಸ, ಹಯಗ್ರೀವ ಅಸುರ. ಇವನು ಹಯಗ್ರೀವ. ಅವನು ಹೇಳಿದ್ದು ವರ ಪಡ್ಕೊಂಡಿದ್ದೇನು ಆ ರೂಪದಲ್ಲಿ ಇರ್ತಕ್ಕಂಥವನು ಅಂತ. ಈಗ ಅವನಿಗೆ ಯಾವ ರೂಪದಲ್ಲಿ ಮರಣ ಕೊಡಬೇಕು ಅಂಥದ್ದನ್ನು ಇವರು ಸಿದ್ಧ ಮಾಡಾಗೋಯ್ತು. ಆವಾಗ ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ ಮಹಾವಿಷ್ಣುವನ್ನು, ಅಪ್ಪ ಈಗ ಈ ರೂಪದಲ್ಲಿ ನೀನು ಅವನನ್ನು ಸಂಹಾರ ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಯಾವಾಗ ಅವರು ಪ್ರಾರ್ಥನೆಯನ್ನು ಮಾಡಿದ್ರು, ಹಯಗ್ರೀವ ರೂಪದಲ್ಲಿರ್ತಕ್ಕಂತಹ ಮಹಾವಿಷ್ಣು ಹೋಗಿ ಆ ಇವನನ್ನು ಯುದ್ಧವನ್ನು ಮಾಡಿ ಅವನ ಸಂಹಾರ ಮಾಡ್ತಾನೆ. ಹಯಗ್ರೀವನನ್ನು, ಹಯಗ್ರೀವ ಅಸುರ ಅವನನ್ನು ಸಂಹಾರ ಆಗುತ್ತೆ, ಯುದ್ಧ ಆಗುತ್ತೆ, ಬಹಳ ಘೋರವಾದ ಯುದ್ಧ ಆಗುತ್ತೆ. ಈಗಾಗಲೇ ಅನೇಕ ಸರಿ ಯುದ್ಧದ್ದು ಹೇಳಿ 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 ನಾವು ಭಾಳ ವಿಶ್ಲೇಷಣೆ ಮಾಡೋದೇ ಬೇಡ ಅದ್ರ ಬಗ್ಗೆ. ಯಾಕೆಂದರೆ ಆ ಯುದ್ಧವನ್ನು ಭಾಳ ಅದನ್ನು ಇದು ಮಾಡೋದಕ್ಕಿಂತನೂ ಸ್ವಲ್ಪ ಸಿಂಪ್ಲಿಫೈ ಮಾಡಿಬಿಡೋಣ ಅಂತ. ಹಾಗಾಗಿ ಅತ್ಯಂತ ಘೋರವಾಗಿರ್ತಕ್ಕಂಥ ಯುದ್ಧ ಆಗುತ್ತೆ. ಯುದ್ಧ ಆದಮೇಲೆ ಅವನು ಸಂಹಾರ ಮಾಡ್ತಾನೆ. ಈ ಹಯಗ್ರೀವ ರೂಪದಲ್ಲಿ ಇರ್ತಾನೆ. ಈ ಹಯಗ್ರೀವ ರೂಪದಲ್ಲಿರ್ತಕ್ಕಂತಹ ಮಹಾವಿಷ್ಣುವಿಗೆ ಲಲಿತಾ ತ್ರಿಪುರ ಸುಂದರಿಯ ಬಗ್ಗೆ ಸಂಪೂರ್ಣ ಜ್ಞಾನ ಇರುತ್ತೆ. ಸಂಪೂರ್ಣವಾದ ಜ್ಞಾನ ಇರುತ್ತೆ. ಅತ್ಯಂತ ಜ್ಞಾನಿ. ನಮ್ಮ ವೀಕ್ಷಕರಿಗೆ ನಾನು ಇವತ್ತು ಬಹಳ ಮುಖ್ಯವಾಗಿರ್ತಕ್ಕಂಥದ್ದನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾರು ಈ ಹಯಗ್ರೀವ ಮಂತ್ರವನ್ನು ಹೇಳ್ತಾರೋ, ಯಾರು ಈ ಹಯಗ್ರೀವದ ಕಥೆಯನ್ನು ಕೇಳ್ತಾರೋ, ಯಾರು ಈ ಹಯಗ್ರೀವನನ್ನು ನೆನೆಸ್ಕೊತಾರೋ ಅವರಿಗೆ, ಯಾರಿಗೆ ವಿದ್ಯಾಭ್ಯಾಸದಲ್ಲಿ ಕೊರತೆ ಇದೆಯೋ, ಯಾರಿಗೆ ವಿದ್ಯಾಭ್ಯಾಸದಲ್ಲಿ ಅಡಚಣೆಗಳಿದೆಯೋ, ಯಾರಿಗೆ ಎಕ್ಸಾಮಿನೇಷನ್ನಲ್ಲಿ ಪಾಸಾಗೋದಕ್ಕೆ ಕಷ್ಟ ಆಗ್ತಾ ಇದೆಯೋ, ಜ್ಞಾಪಕ ಶಕ್ತಿ ಕಡಿಮೆ ಇದೆಯೋ ಅಂಥವರು ಈ ಒಂದು ಹಯಗ್ರೀವ ಮಂತ್ರವನ್ನು ಹೇಳಿದ್ದೇ ಆದರೆ ಅವರ ಈ ವಿದ್ಯೆಗೆ ಇರ್ತಕ್ಕಂತಹ ಎಲ್ಲ ಅಡಚಣೆಗಳು ಕೂಡ ದೂರ ಆಗ್ಬಿಡುತ್ತೆ. ಹಯಗ್ರೀವ ಮಂತ್ರ ಅಷ್ಟು ಪವರ್ಫುಲ್. ಸಾಮಾನ್ಯವಾಗಿ ಸರಸ್ವತಿಗೆ ನಾವು ಹೇಳ್ತೀವಿ, ಹಾಗೆ ಈ ಹಯಗ್ರೀವ ಮಂತ್ರ ಕೂಡ ಅಷ್ಟು ಶಕ್ತಿ ಇರತಕ್ಕಂತಹ ಮಂತ್ರ. ಗುರುಗಳೇ, ಈ ಹಯಗ್ರೀವ ಮಂತ್ರದ ಬಗ್ಗೆ ಇನ್ನೊಂದಷ್ಟು ವೀಕ್ಷಕರಿಗೆ ಡೀಟೇಲ್ ಆಗಿ ಹೇಳೋದಾದ್ರೆ, ಹಯಗ್ರೀವ ಮಂತ್ರ ಅಂದಾಗ ನಾನು ಅದನ್ನು ನಿಮ್ಗೆ ಹೇಳ್ತೀನಿ, ನೀವು ಅದನ್ನು ಕಲ್ತ್ಕೋಬೋದು. ಗೊತ್ತಾಗ್ತಾ ಇದೆ. ಯಾಕಂದರೆ ನಾವು ಇಲ್ಲಿ ಕೂತಿರೋದೇನೆ ಅಂತಹ ಒಂದು ಉಪಯುಕ್ತವಾಗಿರ್ತಕ್ಕಂಥ ಇದು ವಿಷಯಗಳನ್ನ ತಿಳಿಸೋದಕ್ಕೆ. ಸುಮ್ಮನೆ ಕಥೆ ಹೇಳ್ಕೊಂಡು ಹೋಗೋದಕ್ಕಿಂತನೂ ಅದರಲ್ಲಿ ಜನಗಳಿಗೆ ಏನು ಉಪಯೋಗ ಇದೆ ಅನ್ನೋದನ್ನು ತಿಳಿಸ್ಕೊಡೋದೇ ನಮ್ಮ ಒಂದು ಮೋಟೋ. ಹಾಗಿರೋದ್ರಿಂದ ನಾನು ಯಾತಕ್ಕೋಸ್ಕರ ಈ ಹಯಗ್ರೀವ ಕಥೆಯನ್ನು ಹೇಳಿದೆ ಅಂತಂದರೆ, ಈ ಕಥೆಯನ್ನು ಯಾರು ಹೇಳ್ತಾರೋ ಎಲ್ರಿಗೂ ಕೂಡ ಆ ಹಯಗ್ರೀವನ ಆಶೀರ್ವಾದ ಆಗುತ್ತೆ. ಅದರಿಂದ ಯಾರಿಗೆ ಜ್ಞಾಪಕ ಶಕ್ತಿ ಕಡಿಮೆ ಇದೆಯೋ, ಯಾರಿಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆಗಳಿದೆಯೋ, ಅಡಚಣೆಗಳಿದೆಯೋ ಅಂಥವ್ರಿಗೆ ಈ ಒಂದು ಮಂತ್ರದಿಂದ ಬಹಳ ಉಪಯೋಗ ಇದೆ ಅಂತ ಹೇಳೋದಕ್ಕೋಸ್ಕರವಾಗಿ ಈಗ ಲಲಿತಾ ಸಹಸ್ರನಾಮದ ಬಗ್ಗೆ ಹೇಳುವಾಗ ಶ್ರೀ ಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮುದ್ಯತ ಹೇಳ್ಕೊಂಡು ಹೋಗೋದಕ್ಕಿಂತನೂ ಇದ್ರ ಹಿನ್ನೆಲೆ ಯಾಕೆ ಹೇಳ್ತಾ ಇದ್ದೀವಿ ಅಂತ ನಮ್ಮ ವೀಕ್ಷಕರಿಗೆ ಹೇಳ್ತಾ ಇದ್ದೀವಿ ಅಂದರೆ, ಇಂಥದ್ದೊಂದು ಇನ್ಫಾರ್ಮೇಷನ್ ಇದೆ. ಮಕ್ಕಳಿಗೆ ಪಾಪ ಪೇರೆಂಟ್ಸ್ ಏನು ಕೇಳ್ತಾರೆ ಅಂತಂದರೆ, ನಮ್ಮ ಮಗನಿಗೆ ಜ್ಞಾಪಕ ಶಕ್ತಿ ಇಲ್ಲ, ಓದಿದ್ರೆ ತಲೆ ಗೊತ್ತೋದಿಲ್ಲ ಅಂತ. ಅಂತಹ ಒಂದು ಭಾಳ ಕ್ಲಿಷ್ಟವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಮಂತ್ರವನ್ನು ಹೇಳಬೇಕು. ಇದನ್ನು ದಯವಿಟ್ಟು ಕೇಳ್ಕೊಳ್ಳಿ, ಒಂದೆರಡು ಸತಿ ರಿವೈಂಡ್ ಮಾಡಿಕೊಂಡ್ರೂ ಸರಿ ಬರುತ್ತೆ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ನಾನು ಇನ್ನೂ ಒಂದು ಸರ್ತಿ ಹೇಳ್ತೀನಿ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಇದನ್ನು ಒಂದು ಕಡೆ ಬರೆದಿಟ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ ಇದನ್ನು ಹೇಳಿ ಪ್ರತಿನಿತ್ಯ, ಸಾಧ್ಯವಾದರೆ 108 ಸತಿ ಹೇಳಿ. ಏನು ತಪ್ಪಿಲ್ಲ.
ತುಂಬ ಒಳ್ಳೆಯದಾಗತ್ತೆ, ಹಯಗ್ರೀವನ ಆಶೀರ್ವಾದ ಪ್ರಾಪ್ತವಾಗುತ್ತೆ. ನಿಮ್ಮ ಪ್ರಶ್ನೆಗೆ ಉತ್ತರ ಆಯಿತು ಅನಿಸುತ್ತೆ. ಅಂದರೆ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಇದ್ದರೆ ವಿದ್ಯಾರ್ಥಿಗಳು ಇದನ್ನು ನಡೆಸ್ಕೊಂಡು ಹೋಗಬೇಕಾಗತ್ತೆ. ಇದನ್ನು ಕೇಳಿಸ್ಕೊಂಡ್ರೆ ಸಾಕು ಅಥವಾ ಹೇಳ್ಕೊಂಡ್ರೆ ಸಾಕು, ಅಂತ ಕಷ್ಟ ಇಲ್ಲ ರೀ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಪಾಸ್ಮೈ. ಇದನ್ನು ಸ್ವಲ್ಪ ಈ ಶಾಸ್ತ್ರಿಗಳೇನು ಹೇಳ್ತಾ ಇರ್ತಾರಪ್ಪ, ಅವ್ರಿಗೆ ಬಾಯಿಗೆ ಬರುತ್ತೆ ಹೇಳ್ತಾರೆ, ನಮಗೆ ಕಷ್ಟ ಅಂದರೆ ಸ್ವಲ್ಪ ಕೇಳಿಸ್ಕೊಳ್ಳಿ, ಹೇಳೋಕ್ಕಾಗಲಿದ್ದನ್ನು ಕೇಳಿಸ್ಕೊಂಡ್ರಾಗುತ್ತೆ, ಆಯಿತಾ. ಇದು ಬಹಳ ಮುಖ್ಯವಾಗಿ ಇಂತಹ ಹಯಗ್ರೀವನ ಪೂಜೆಯನ್ನು ಅಥವಾ ಹಯಗ್ರೀವನ ಮಂತ್ರವನ್ನು, ಹಯಗ್ರೀವ ಹೋಮಗಳು ಕೂಡ ಇದೆ, ಮಾಡಿದಾಗ ಇಂತಹ ಒಂದು ವಿದ್ಯಾಭ್ಯಾಸಕ್ಕೆ, ಎಜುಕೇಷನ್ಗೆ ಇದು ತುಂಬ ಸಹಾಯ ಆಗುತ್ತೆ. ಇದನ್ನು ವೀಕ್ಷಕರು ಮಾಡ್ಬೋದು. ಈಗ ಆ ಒಬ್ಬ ರಾಕ್ಷಸನ ಸಂಹಾರ ಆಯಿತು. ಅಂತಹ ರಾಕ್ಷಸನ ಸಂಹಾರ ಮಾಡಿದಂತಹ ಹಯಗ್ರೀವ ಅತ್ಯಂತ ತಿಳುವಳಿಕೆ ಇದ್ದಂತಹ ಯಾರ ಬಗ್ಗೆ, ಲಲಿತಾ ತ್ರಿಪುರ ಸುಂದರಿ ಬಗ್ಗೆ ಅತ್ಯಂತ ಜ್ಞಾನವನ್ನು ಹೊಂದಿರತಕ್ಕಂತಹ ಮಹಾನುಭಾವನಾಗಿರ್ತಕ್ಕಂತಹ ಮಹಾವಿಷ್ಣು ಸ್ವರೂಪಿ. ಹಾಗಾಗಿ ಆ ಹಯಗ್ರೀವ ಈ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂತಹ ಒಬ್ಬ ಋಷಿ ಅಗಸ್ತ್ಯ ಅಂತ ಹೇಳಿ. ಅಗಸ್ತ್ಯ ಮಹಾಮುನಿಗಳು, ಲೋಪಾಮುದ್ರೆ ಅವರ ಶ್ರೀಮತಿ, ಗೊತ್ತಾಗ್ತಾ ಇದೆಯಾ. ಅತ್ಯಂತ ಶ್ರೇಷ್ಠ ಈ ಋಷಿಗಳ ಪೈಕಿ ಈತನು ಒಬ್ಬರು. ಇವರು ಕುಂಭ ಸಂಭವ ಅಂತ ಕರೀತಾರೆ. ಕುಂಭ ಅಂದ್ರೇನು? ಮಡಕೆ. ಮಡಕೆನಲ್ಲಿ ಹುಟ್ಟಿರ್ತಕ್ಕಂಥವ್ರು. ಆಶ್ಚರ್ಯ ಆಗುತ್ತೆ ನಿಮಗಿದು. ಮಡಕೆನಲ್ಲಿ ಹುಟ್ಟಿರ್ತಕ್ಕಂಥವ್ರು ಕುಂಭ ಸಂಭವ ಅಂತ. ಇವರು ಯಾರು ಅಂದರೆ ಮಿತ್ರಾವರ್ಣರ ಮಗ. ಇವ್ರ ಹಿನ್ನೆಲೆ ಏನು? ಈಗ ನಾವು ಇವ್ರದ್ದು ಹಯಗ್ರೀವ ಅಂತ ಹೇಳಿದ್ವಿ, ಹೆಂಗಪ್ಪ ಹಿಂಗೆ ಹಯಗ್ರೀವ ರಾಕ್ಷಸನ್ನ ಸಂಹಾರ ಮಾಡೋದಕ್ಕಾಗ ಮತ್ತೆ ಇವ್ರ ಬಗ್ಗೆ, ಇವರು ಅವ್ರ ಶಿಷ್ಯ ತಾನೆ. ಹಾಗಾಗಿ ಇವ್ರ ಬಗ್ಗೆ ಒಂದೆರಡು ಲೈನ್ ಹೇಳಬೇಕು ನಾವು, ಬಹಳ ಇಂಪಾರ್ಟೆಂಟ್. ಇವರಿಬ್ಬರ ಸಂವಾದನೆ, ಹಯಗ್ರೀವ ಅಗಸ್ತ್ಯರ ಸಂವಾದನೆ ಬ್ರಹ್ಮಾಂಡ ಪುರಾಣದಲ್ಲಿ ಈ ಒಂದು ಲಲಿತಾೋಪಾಖ್ಯಾನ ಅಂತ ಹೇಳಿ ನಮ್ಮ ವ್ಯಾಸರು ಬರೆದಿದ್ದಾರೆ. ವ್ಯಾಸರ ಒಂದು 18 ಪುರಾಣಗಳಲ್ಲಿ ಬ್ರಹ್ಮಾಂಡ ಪುರಾಣನ ಒಂದೇ. ಆ ಬ್ರಹ್ಮಾಂಡ ಪುರಾಣದಲ್ಲಿ ವ್ಯಾಸ ಮಹರ್ಷಿಗಳು ಈ ಲಲಿತೋಪಾಖ್ಯಾನ ಬರೆದಿದ್ದಾರೆ. ಇದ್ರ ಬರೆದಾಗ ಅಲ್ಲಿ ಅಗಸ್ತ್ಯರಿಗೆ ಇವ್ರು ಹೇಳೋದು ಯಾವುದು, ನಮ್ಮ ಹಯಗ್ರೀವರು ಲಲಿತಾ ಸಹಸ್ರನಾಮದ ಬಗ್ಗೆ ಹೇಳ್ತಕ್ಕಂಥದ್ದು ಅವ್ರಿಗೆ ಹೇಳ್ಕೊಟ್ಟಿದ್ದೆ ಅವರು. ಅವರಿಂದ ಮುಂದಕ್ಕೆ ಒಂದೊಂದೇ ಶುಕ ಮಹರ್ಷಿಗಳು. ಶುಕ ಮಹರ್ಷಿ ಯಾರು? ವೇದವ್ಯಾಸರ ಮಗ. ವೇದವ್ಯಾಸರ ಶಿಷ್ಯ ಯಾರು? ಸೂತ ಪುರಾಣಿಕರು. ಹೀಗೆ ಇವ್ರಿಗೆಲ್ಲ ಅದು ಪ್ರಚಲಿತವಾಗ್ತಾ ಬಂತು. ಅವಾಗ ಇವ್ರು ಕೇಳ್ತಾರೆ, ಯಾರು ನಮ್ಮ ಅಗಸ್ತ್ಯರು ಕೇಳ್ತಾ ಇದ್ದಾರೆ, ಸ್ವಾಮಿ ನನಗೆ ಎಲ್ಲ ಇದು ಅದು ಬಗ್ಗೆ ಎಲ್ಲ ಹೇಳಿದ್ರಿ, ಆದರೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದನ್ನು ನೀವು ನನಗೆ ಹೇಳಿಲ್ಲ, ಲಲಿತಾ ಸಹಸ್ರನಾಮ ಲಲಿತದ ಬಗ್ಗೆ ಹೇಳಿಲ್ಲ ಅಂತ. ಆಗ ಈ ಇವ್ರೇನು ಹೇಳ್ತಾರೆ ಅಂತಂತಂದರೆ, ನಮ್ಮ ಹಯಗ್ರೀವ ಏನು ಹೇಳ್ತಾನೆ ಅಂತಂದರೆ, ಇದು ಬಹಳ ಸೀಕ್ರೆಟ್, ಎಲ್ರಿಗೂ ಹೇಳುವಂಥದ್ದಲ್ಲ ಒಂದು. ಎರಡನೇದು, ಇದನ್ನು ಯಾರಿಗೆ ಹೇಳಬೇಕು ಅಂದರೆ ಅತ್ಯಂತ ಕೀನಾಗಿ ಇಂಟ್ರೆಸ್ಟ್ ಆಗಿರ್ತಕ್ಕಂಥವನು, ದೇವಿಯಲ್ಲಿ ಭಕ್ತಿ ಇರ್ತಕ್ಕಂಥವನು, ಇಂಟ್ರೆಸ್ಟ್ ಇರ್ತಕ್ಕಂಥವನು, ಆಸಕ್ತಿ ಇರ್ತಕ್ಕಂಥವನು, ಅವನಿಗೆ ಹೇಳಬೇಕು. ಈ ದಂಬಾಚಾರಿಗಳು, ಮೋಸ ಮಾಡ್ತಕ್ಕಂಥವರು, ಅಥವಾ ಇದ್ರ ಬಗ್ಗೆ ನಂಬಿಕೆ, ದೇವಿ ಬಗ್ಗೆ ನಂಬಿಕೆ ಇಲ್ಲ ಅಂಥವ್ರಿಗೆ ಹೇಳಬಾರ್ದು. ಆದ್ದರಿಂದ ನೀನಿಗೆ ಇದರಲ್ಲಿ ಕುತೂಹಲ ಮೂಡಿದೆ, ಅದರಿಂದ ನಾನು ನಿನಗೆ ಹೇಳ್ತೀನಿ ಅಂತ ಹೇಳ್ತಾರೆ. ಹಾಗಾಗಿ ಇದು ಹೇಗೆ ಅಂತಂದರೆ, ಗೌತಮ ಇವ್ರಿಗೆ ಈ ಅಗಸ್ತ್ಯರಿಗೆ ಈ ಒಂದು ಲಲಿತಾ ಸಹಸ್ರನಾಮದ ಬಗ್ಗೆ ಹೇಳಿದಾಗ ಅವರಿಂದ ಲೋಪಾಮುದ್ರೆ ಕಲ್ತ್ಕೋತಾಳೆ. ಗೊತ್ತಾಯ್ತಾ? ಲೋಪಾಮುದ್ರೆ ಕಲ್ತ್ಕೋತಾಳೆ. ಹಾಗೆ ವ್ಯಾಸ ಮುನಿಗಳು ಅವರ ಮಗನಾಗಿರ್ತಕ್ಕಂಥ ಶುಕಮುನಿಗಳಿಗೆ ಹೇಳಿ, ಶುಕಮುನಿಗಳಿಂದ ಶೌನಕಾದಿ ಋಷಿಗಳಿಗೆ, ಸೂತ ಮಹರ್ಷಿಗಳಿಗೆ ಹೇಳ್ತಾರೆ. ಸೂತ ಮಹರ್ಷಿಗಳು ಯಾರು? ಈ ನಮ್ಮ ವ್ಯಾಸ ಮಹರ್ಷಿಗಳ ಶಿಷ್ಯರು. ನಿಮಗೆ ಕನ್ಫ್ಯೂಷನ್ ಆಗ್ಬೋದು, ಆದರೂ ಕೂಡ ಇದು ಫ್ಯಾಕ್ಟ್, ಸ್ವಲ್ಪ ಕ್ಲಿಷ್ಟವಾಗಿದೆ, ಆದರೂ ಶಿಷ್ಯರ ಪರಂಪರೆ ಹೇಳಲೇಬೇಕು, ಯಾಕಂದರೆ ಗುರು ಪರಂಪರೆಯಿಂದ ಹೇಳಬೇಕು ಅಂಥೇಳಿ. ಯಾವಾಗ ಸೂತ ಮಹರ್ಷಿಗಳು ಏನು ಮಾಡ್ತಾರೆ, ನೈಮಿಷಾರಣ್ಯ ಅಂತ ಈಗಲೂ ಇದೆ, ನಮ್ಮ ಇದಕ್ಕೆ ಹೋಗ್ತಾ ಅಯೋಧ್ಯಾನಲ್ಲಿ ನೈಮಿಷಾರಣ್ಯ ಇದೆಯಲ್ಲ, ಆ
ಸ್ಥಳ ಎಂಥದ್ದು ಅಂತಂತಂದರೆ ಯಾವುದೇ ರಾಕ್ಷಸರಾಗಲಿ ದುಷ್ಟಶಕ್ತಿಗಳಾಗಲಿ ಪ್ರವೇಶ ಮಾಡೋಕ್ಕೆ ಆಗಬಾರದು ಅಂಥ ಪವಿತ್ರವಾಗಿರ್ತಕ್ಕಂಥ ಸ್ಥಳದಲ್ಲಿ ಶೌನಕಾದಿ ಮಹರ್ಷಿಗಳೆಲ್ಲರೂ ಸೇರಿ ಯಾಗ ಯಜ್ಞಗಳನ್ನು ಅಖಂಡವಾದ ಯಜ್ಞ ಮಾಡ್ತಾರೆ. ಆ ಸಂದರ್ಭಕ್ಕೆ ಸೂತ ಮಹರ್ಷಿಗಳು ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋಗಿ ಈ ಒಂದು ವಿಚಾರವನ್ನು, ಲಲಿತಾ ಸಹಸ್ರನಾಮದ ವಿಚಾರವನ್ನು ಹೇಳಿ ಅವ್ರು ಹೇಳ್ತಾರೆ, ಇದು ಶಿಷ್ಯ ಪರಂಪರೆ ಹಿಂಗೆ ಬೆಳಿಬೇಕು, ಇದು ಎಲ್ಲರಿಗೂ, ಎಲ್ಲ ಲೋಕಗಳಿಗೂ, ಮನುಷ್ಯ ಲೋಕದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇದು ಆಗಿ ಇವರಿಂದ ಆ ಜಗನ್ಮಾತೆ ಅನುಗ್ರಹ ಆಗಬೇಕು ಅನ್ನೋ ವಿಚಾರವನ್ನು ಹೇಳ್ತಾರೆ. ಈ ಒಂದು ಲಲಿತಾ ಸಹಸ್ರನಾಮವನ್ನು ಯಾರು ಹೇಳಿದ್ರು ಅನ್ನೋದನ್ನು ನಾನು ಮುಂದಿನದರಲ್ಲಿ ಹೇಳ್ತಾ ಇರ್ತೀನಿ. ಯಾಕೆಂದರೆ ವಶಿನ್ಯಾದಿ ದೇವತೆಗಳು ಅಂತ ಇದ್ದಾರೆ. ಆ ಜಗನ್ಮಾತೆ ಸುತ್ತ ಇರ್ತಕ್ಕಂಥ ಪರಿಚಾರಕರು ಅಂತ ಕರಿತೀವಿ ಅವ್ರನ್ನ. ಆ ಜಗನ್ಮಾತೆಯನ್ನು ಸೇವೆ ಮಾಡ್ತಾ ಇರ್ತಕ್ಕಂಥ ಅತ್ಯಂತ ಶ್ರೇಷ್ಠರಾಗಿರ್ತಕ್ಕಂತಹ ಅಷ್ಟು 8 ಜನ, ನಾನು ಅದನ್ನು ಹೇಳ್ತೀನಿ. ಅವರು ಭಾಳ ಇಂಟ್ರೆಸ್ಟಿಂಗ್ ಕಥೆ, ಮುಂದಕ್ಕೆ ಹೇಳುವಾಗ ಹೇಳೋಣ, ಎಲ್ಲ ಒಂದೇ ಸತಿ ಹೇಳೋದು ಬೇಡ ಅಂಥೇಳಿ. ಹಾಗಾಗಿ ಆ ವಶಿನ್ಯಾದಿ ದೇವತೆಗಳು ಇದನ್ನು ಹೇಳಿರ್ತಕ್ಕಂಥದ್ದನ್ನು ಈ ಒಂದು ಜನಗಳಿಗೆ ತಲುಪಿ ಆ ಲಲಿತಾ ತ್ರಿಪುರ ಸುಂದರಿಯ ಸಂಪೂರ್ಣ ಅನುಗ್ರಹ ಆಗಲಿ, ಪುಣ್ಯವಂತರಾಗಲಿ, ಪುಣ್ಯ ಭಾಜನರಾಗಲಿ, ಪಾಪವೊಂದಿಂದ ಮುಕ್ತರಾಗಲಿ ಅನ್ನೋ ಭಾಳ ಒಳ್ಳೆಯ ಸದುದ್ದೇಶದಿಂದ ಇದನ್ನು ಜನ್ರೇಷನ್ ಟು ಜನ್ರೇಷನ್ ಇವತ್ತವರೆಗೂ ರೀ, ಇವತ್ತು ನಾಳೆ ನಾಳಿದ್ದು ನಾವು ಸತ್ತ ಮೇಲೆ ಇನ್ನೂ ಒಂದಷ್ಟು ಜನ್ರೇಷನ್ ಇದ್ದರೂ ಕೂಡ ಈ ಲಲಿತಾ ಸಹಸ್ರನಾಮ ಅಖಂಡವಾಗಿ ಹೇಳ್ತಾ ಇರ್ತಾರೆ. ನೀವು ಎಪಿಸೋಡ್ ಶುರು ಮಾಡೋದಾಗ ಹೇಳ್ತಾ ಇದ್ರಿ, ಅನೇಕ ಜನ ಮನೆಯಲ್ಲಿ ಲಲಿತಾ ಸಹಸ್ರನಾಮವನ್ನು ಹೇಳ್ತಾರೆ, ಅನೇಕ ಜನ ಮಹಿಳೆಯರು ಹೇಳ್ತಾರೆ, ಇವ್ರು ಹೇಳ್ತಾರೆ, ಅವ್ರು ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಯಾಕೆ ಅಂತಂದರೆ ಅದರಲ್ಲಿರ್ತಕ್ಕಂಥ ಶಕ್ತಿ. ಹಾಗಂತ ನಾವು ಆ ಒಂದು ಲಲಿತಾ ತ್ರಿಪುರ ಸುಂದರಿ, ಆ ಲಲಿತಾ ಮಾತೆ ಲಲಿತ ಸಹಸ್ರನಾಮವನ್ನು ನಾವು ಹೇಳಬೇಕು ಅನ್ನುವಾಗ ಅದ್ರ ಬಗ್ಗೆ ಸ್ವಲ್ಪ ಚೆನ್ನಾಗಿ ತಿಳ್ಕೊಂಡಿದ್ದಾಗ ಏನಾಗುತ್ತೆ, ತಿಳ್ಕೊಂಡು ಮಾಡೋದ್ರಲ್ಲಿ ಇನ್ನೂ ಇದು ಜಾಸ್ತಿ. ಸುಮ್ಮನೆ ಯಾರೋ ಹೇಳಿದ್ರು ಮಕ್ಕಿ ಅಂತ ಹೇಳಿ ಅದು ಮಾಡಬಾರ್ದು. ನಾವು ಅದ್ರ ಬಗ್ಗೆ ನಾಲೆಡ್ಜ್ ಇಟ್ಕೊಂಡು ನಾಲೆಡ್ಜ್ ಹಂಚಿದಾಗ ಏನಾಗುತ್ತೆ, ಅಯ್ಯೋ ನಾವು ಹೇಳ್ತಾ ಇರ್ತಕ್ಕಂಥ ಮಾತು ಇದು, ಇದನ್ನು ನಾನು ಮಾಡ್ತಾ ಇದ್ದೀನಿ, ಇದ್ರ ಶಕ್ತಿ ಇದೆ, ಇದರ ಅರ್ಥ ಇದು ಅಂತ ಅವ್ರು ತಿಳ್ಕೊಂಬಿಟ್ರೆ ರೀ ಅದ್ಭುತ. ಹಾಗಾಗಿ ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಲಲಿತಾ ಸಹಸ್ರನಾಮವನ್ನು ನಾವು ಇಲ್ಲಿ ಹೇಳೋದಕ್ಕೆ ಕೊಟ್ಟಿದ್ದೀವಿ. ಅಂತಹ ಲಲಿತಾ ಸಹಸ್ರನಾಮವನ್ನು ಹಯಗ್ರೀವ ಮಹಾನುಭಾವ ಈ ಅಗಸ್ತ್ಯರಿಗೆ ಹೇಳಿದ್ದಾನೆ. ನಾನು ಅಗಸ್ತ್ಯರ ಬಗ್ಗೆ ಹೇಳಿದೆ, ಏನೋ ಕುಂಭ ಸಂಭವ ಅಂತ. ಯಾಕಂದರೆ ಇನ್ನೂ ಒಂದು ಸ್ವಲ್ಪ ಟೈಮ್ ಇರೋದ್ರಿಂದ ನಾನು ಅದ್ರ ಬಗ್ಗೆನೂ ಹೇಳ್ಬಿಡ್ತೀನಿ. ಯಾಕಂದರೆ ಮುಂದಕ್ಕೆ ನಾವು ಆ ವಶನ್ಯಾದೇವ ಇವ್ರುಗಳ ಬಗ್ಗೆ ಹೇಳ್ತಾ ಹೋಗಬೇಕು ಮುಂದಿನ ಎಪಿಸೋಡ್ಗಳಲ್ಲಿ. ಹಾಗಾಗಿ ಈ ಒಂದು ಇದನ್ನು ತಗೊಂಡಾಗ ಅಗಸ್ತ್ಯರು ಇವ್ರು ಇದ್ದಾರಲ್ಲ, ಮೈತ್ರಾವರ್ಣ ಅಂಥೇಳಿ, ಅವರು ಇದರಲ್ಲಿ ಒಂದು ಸ್ಥಳದಲ್ಲಿ ಕೂತ್ಕೊಂಡು ದೇವತೆಗಳ ಆಸ್ಥಾನ ಅದು. ನಿಮಗೆ ಗೊತ್ತು, ಇವರು ಡ್ಯಾನ್ಸರ್ಸ್ ಇರ್ತಾರೆ ನೋಡಿ, ಹಾಗೆ ಹಾಗೆ ಡ್ಯಾನ್ಸ್ ಮಾಡ್ತಾ ಇದ್ದಾಗ ಅವರ ಬಗ್ಗೆ ಕಾಮುಕರಾಗ್ಬಿಡ್ತಾರೆ. ಗೊತ್ತಾಗ್ತಾ ಇದೆಯಾ? ಯಾವಾಗ ಅವರು ಕಾಮುಕರಾಗ್ಬಿಡ್ತಾರೆ, ಅವರ ವೀರ್ಯ ಸ್ಖಲನವಾಗ್ಬಿಟ್ಟು ಕುಂಭದಲ್ಲಿ ಬಿದ್ದೋಗ್ಬಿಡುತ್ತೆ. ಆ ಒಂದು ಕುಂಭದಲ್ಲಿ ಬಿದ್ದಾಗ ಅಲ್ಲೇ ಒಂದು ಗರ್ಭಾಂಕುರವಾಗಿ ಈ ಅಗಸ್ತ್ಯರು ಹುಟ್ಟೋದು. ಹಾಗಾಗಿ ಕುಂಭ ಸಂಭವ ಅಂತಾನೆ ಅವ್ರಿಗೆ ಕರೆಯೋದು. ಹಾಗಾಗಿ ಕುಂಭ ಅಂದರೆ ಮಡಕೆ, ಅದರಲ್ಲಿ ಹುಟ್ಟಿರ್ತಕ್ಕಂಥದ್ದು. ಈ ಒಂದು ವಿಚಾರವನ್ನು ನಮ್ಮ ಲಲಿತಾ ಸಹಸ್ರನಾಮವನ್ನು ಇವರಿಗೆ ತಿಳಿಸ್ತಾರೆ. ಇವರು ಅಂತಹ ಅಪಾರವಾಗಿ ಶಕ್ತಿ ಇರತಕ್ಕಂತಹ ಈ ಲಲಿತಾ ಸಹಸ್ರನಾಮವನ್ನು ಯಾರು ಎಲ್ಲಿ ಹೇಳಬೇಕು ಅಂತಂದರೆ, ಯಾರಿಗೆ ಯಾವಾಗ ಹೇಳಬೇಕು ಅನಿಸುತ್ತೋ ಅವಾಗ ಹೇಳ್ಬೋದ್ರಿ ಕೂತ್ಕೊಂಡು. ಅದೇನು ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಅಂತ ಏನಿಲ್ಲ, ಅವಳನ್ನ ಭಜನೆ ಮಾಡಬೇಕು, ಹೇಳಬೇಕು ಅಂದರೆ ಕಷ್ಟ ಕಾಲದಲ್ಲಿ ಹೇಳ್ಕೊಡಿ, ಏನು ತಪ್ಪಿಲ್ಲ. ಹಾಗಾಗಿ ಪ್ರಿಫರಬಲಿ ಬೆಳಗ್ಗೆ ಮತ್ತು ಸಾಯಂಕಾಲ ಸ್ವಲ್ಪ ಪ್ರಶಾಂತವಾಗಿ ಕೂತ್ಕೊಂಡು ಹೇಳ್ಕೋಬೇಕು. ಇದನ್ನು ನಾನು ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀನಿ ಅಂತಂದರೆ, ಪುಸ್ತಕ ನೋಡ್ಕೊಂಡು ಸುಮ್ಮನೆ ಕಲಿಬೇಡಿ, ಗುರುಮುಖೇನ ಕಲ್ತ್ಕೊಂಡ್ರೆ ಒಳ್ಳೆಯದು. ಏನಾಗತ್ತೆ ಅಂತಂದರೆ, ಬರೀ ಪುಸ್ತಕ ನೋಡ್ಕೊಂಡು ಕಲಿತ್ರೆ ಅದು ಅಷ್ಟು ಸ್ಪಷ್ಟವಾಗಿ ಬರೋದಿಲ್ಲ ಅನ್ನೋದು ಒಂದು. ಎರಡನೇದೇನಾಗುತ್ತೆ, ಆ ಸ್ಪೆಲ್ಲಿಂಗ್ಗಳು, ನಾವು ಹೇಳ್ತಕ್ಕಂಥ ಶಬ್ದ ಉಚ್ಚಾರಣೆ ಏನಿದೆ ಅದು ತಪ್ಪಾಗಿಬಿಡುತ್ತೆ. ನಿಜಾರುಣ ಪ್ರಭಾಪೂರ್ವ ಮಧ್ಯದ ಬ್ರಹ್ಮಾಂಡ ಮಂಡಲ ಅನ್ನೋದನ್ನು ಹೇಳಬೇಕು ಅಂತಂದಾಗ ಅದು ನಿಜಾರುಣನೋ ಅದು ಏನೋ ಗೊತ್ತಿಲ್ಲದ, ಇಲ್ಲಿಗೆ ಅಲ್ಲಿಗೆ ಸೇರಿಸೋದು, ಅಲ್ಲಿದ್ದು ಇಲ್ಲಿಗೆ ಸೇರಿಸೋದು ಎಲ್ಲ ಆಗ್ಬಿಟ್ಟು ಏನಾಗುತ್ತೆ, ತಪ್ಪಾಗ್ಬಿಡುತ್ತೆ. ಹಾಗಾಗಿ ನಾವು ಆದಷ್ಟು ಗುರುಗಳ ಮೂಲಕ, ನಾನು ಯಾವುದೇ ಮಂತ್ರ ಪ್ರತಿ ಸತಿ ಹೇಳ್ತೀನಿ, ನಾನು ಮಂತ್ರಗಳನ್ನ ಈ ಪುಸ್ತಕ ನೋಡ್ಕೊಂಡು ಕಲ್ತ್ಕೊಂಡ್ಬಿಟ್ಟು ನಾನು ಬರುತ್ತೆ ಅಂತ ದಯವಿಟ್ಟು ಮಾಡಬೇಡಿ. ಗುರುಗಳ ಹತ್ರ ಹೋಗಿ 2 ದಿವಸ ಕಷ್ಟಪಡಬೇಕು. ವಿದ್ಯೆ ಕಲ್ತ್ಕೋಬೇಕು ಅಂತಂದರೆ ಅಷ್ಟು ಸುಲಭ ಅಲ್ಲ.
ಹಾಗಾಗಿ ಅದರ ಫಲ ಬರಬೇಕು ಅಂತಂದಾಗ ನಾವು ಗುರುಗಳ ಹತ್ರ ಹೋಗಬೇಕು. ಹಾಗೆ ಈ ಲಲಿತಾ ಸಹಸ್ರನಾಮವನ್ನು ಚೆನ್ನಾಗಿ ಗುರುಗಳಿಂದ ಕಲಿತಿದ್ರೆ, ಅವರು ಯಾರ ಪುಸ್ತಕ ನೋಡ್ಕೊಂಡು ತಪ್ಪು ಕಲ್ತ್ಬಿಟ್ಟು ತಪ್ಪೇ ಹೇಳ್ಕೊಡೋದು ಬೇಡ. ಅವರು ಗುರುಗಳಿಂದ ಕಲ್ತಿರ್ತಕ್ಕಂಥವ್ರು, ಅದ್ರ ಬಗ್ಗೆ ಸ್ವಲ್ಪ ವಿಷಯ ತಿಳ್ಕೊಂಡಿದ್ದವ್ರ ಹತ್ರ ಕೂತು ಅದನ್ನು ವಿಶ್ಲೇಷಣೆ ಮಾಡಿಕೊಂಡು ಕಲ್ತಿದ್ದೆ ಆದರೆ ಅದನ್ನು ಅನುಭವಕ್ಕೆ ತಗೊಂಡು ಪಾಠ ಕಲ್ತಿದ್ದು ಅದನ್ನು ಅವರು ಉಚ್ಚಾರಣೆ ಮಾಡಿಕೊಂಡು ಅಭ್ಯಾಸ ಮಾಡಿಕೊಂಡ್ರೆ ಅಮ್ಮನವರ ಅನುಗ್ರಹ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ನಾನು ಖಂಡಿತವಾಗ್ಲೂ ಹೇಳ್ತಾ ಮುಂದಿನ ಎಪಿಸೋಡಲ್ಲಿ ಇನ್ನೂ ವಿಷಯಗಳನ್ನ ಹೇಳೋಣ. ಖಂಡಿತ ಗುರುಗಳೇ. ಸೊ ಸಾಕಷ್ಟು ವಿಚಾರವನ್ನು ತಿಳಿ ಹೇಳಿದ್ರಿ ಇವತ್ತಿನ ಸಂಚಿಕೆ ಮುಖಾಂತರವಾಗಿ. ವೀಕ್ಷಕರಿಗೆ ಧನ್ಯವಾದಗಳು. ನಮಸ್ಕಾರಮ್ಮ. ವೀಕ್ಷಕರೇ, ಶ್ರೀ ಲಲಿತ ಸಹಸ್ರನಾಮದ ಹಿನ್ನೆಲೆಯ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ಗುರುಗಳು ನಮಗೆ ನೀಡಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದಷ್ಟು ಮಾಹಿತಿಯನ್ನು ನೀಡ್ತೀವಿ. ಗುರುಗಳನ್ನು ನೀವು ನೇರವಾಗಿ ಬಂದು ಭೇಟಿ ಆಗಬೇಕು, ಜಾತಕದ ವಿಶ್ಲೇಷಣೆಯನ್ನು ಮಾಡಿಸ್ಕೊಳ್ಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ TV ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಬುಕ್ ಮಾಡಿಕೊಂಡು ತದನಂತರ ಗುರುಜಿಯವ್ರನ್ನ ಭೇಟಿ ಆಗಲಿಕ್ಕೆ ಅವಕಾಶವಿದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮನ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.